ಗುರವೇ ಸರ್ವಲೋಕಾನಾಂ ಭೀಷಜೇ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರದ್ ಲೋಕಶಂಕರ. ಇದು ಭಾಗ್ಯ ಅಂತ ಹಾಡಿದೆ, ಹಾಗೆ ನೀವೆಲ್ಲರೂ ಭಾಗ್ಯವಂತರು ಅಂತ. ನಾನು ವರ್ಗ ಅಂತ ಹೇಳ್ತಿಲ್ಲ, ಆದರೆ ನಿಮಗೆ ಒಳ್ಳೆಯ ತಂದೆ ತಾಯಿ, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಗುರುಗಳು ಎಲ್ಲ ಒಟ್ಟಿಗೆ ಈ ಹವ್ಯಕ ಸಮುದಾಯಕ್ಕೆ ಸಿಕ್ಕಿದೆ ಅಂತ ನನ್ನ ಭಾವನೆ. ಯಾಕಂದರೆ ನಾನು ನಿಮ್ಮೆಲ್ಲ ಪ್ರೋಗ್ರಾಮ್ಗಳನ್ನು ನೋಡ್ತೀನಿ. ಈಗ ಶ್ಯಾಮ್ ಭಟ್ರು ಹೇಳಿದರು, ಹಿಂದಿನ ಗುರುಗಳು ನನಗೆ ಹುಡುಗಿಯನ್ನು ಗೊತ್ತು ಮಾಡಿದರು ಅಂತ ಹೇಳಿ. ನನಗೆ ಈ ಸುಸಂಸ್ಕೃತ ಭಾಷಣ ಬರೋದಿಲ್ಲ, ತಪ್ಪು ತಿಳ್ಕೊಳ್ಬೇಡಿ. ನಾನು ಸ್ವಲ್ಪ ಸ್ವಾಮೀಜಿ ಹಾಗೆ ದೆಲ್ಲಿಯಲ್ಲಿ ಕಮ್ಮಿ, ನಾವು ಹಳ್ಳಿಯಲ್ಲಿದ್ದವರು. ಹಾಗಾಗಿ ನಾನು ನೋಡ್ತಾ ಇದ್ದೆ, ಆ ಶ್ಯಾಮ ಅನ್ನೋ ಶಬ್ದಕ್ಕೂ ಮಠಕ್ಕೂ ಏನೋ ಒಂದು ಹತ್ತಿರದ ಸಂಬಂಧ ಇರಬೇಕು ಅಂತ. ಹಾಗಾಗಿ ಈಗ ಅರುಣ ಶ್ಯಾಮನಿಗೂ ಮದುವೆಗೆ ಹುಡುಗಿಯನ್ನು ಗೊತ್ತು ಮಾಡಿದ್ದು ಈಗಿನ ಗುರುಗಳೇ. ಇಲ್ಲಿರೋ ಮಹಾಲಿಂಗೇಶ್ವರನ ಅಧ್ಯಕ್ಷರನ್ನು, ಅಲ್ಲಿನ ಹೊರನಾಡು ಅಧ್ಯಕ್ಷರನ್ನು ಬೀಗರು ಮಾಡಿದ್ದು ಈಗಿನ ಸ್ವಾಮಿಗಳು. ನಾನಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೆ. ನಾನು ಸ್ವಲ್ಪ ನಿನ್ನೆ ನಾನು ಸ್ವಾಮೀಜಿಗೆ ಅದೇ ಹೇಳಿದೆ, ನಿನ್ನೆ ನಿಮ್ಮ ಕಡೆ ಇದ್ದೆ ನಾನು ಅಂತ. ನಿನ್ನೆ ಅಲ್ಲಿ ಕ್ಯಾನ್ಸರ್ ಪೇಷಂಟ್ಗಳ ಕ್ಯಾಂಪ್ ಮಾಡಿದ್ದೆ. ಎಲ್ಲ ಡಿವೋಟಿಗಳು ಬಂದಂಗೆ ಹಣ್ಣು ಇಡೋದು, ಹೂವು ಇಡೋದು ಇದೆಲ್ಲ ಮಾಡ್ತಾರೆ. ಸ್ವಾಮೀಜಿ ಕೇಳಿದ್ರು, ಏನೂ ಇಟ್ಕೊಳ್ಳಲ್ವಾ ಅಂತ. ಇದೊಂದು ಇಟ್ಕೊಂಡಿದ್ದೀನಿ ಅಂತ. ರುದಂ ದ್ರಾವಯತಿ ಇತಿ ರುದ್ರ, ಆ ರುದ್ರಾಕ್ಷಿಯನ್ನು ಇಟ್ಕೊಂಡಿದ್ದೀನಿ. ಮತ್ತೆಲ್ಲ ಗುರುಗಳ ಹತ್ರ ಇದ್ದರೆ, ಒಬ್ಬರು ಒಂದು ಮಠ ಗಟ್ಟಿ ಇದ್ದರೆ ಒಂದು ಊರು ಉಳಿಯುತ್ತೆ. ಇದೊಂದು ಪರಮ ಸತ್ಯ. ಇದಂತೆ ತೋರಿಸ್ಕೊಟ್ಟ ದೇಶ ಭಾರತ. ಹೇಳ್ತೀನಿ ಆಮೇಲೆ ಯಾಕೆ ಅಂತ ಅಲ್ವಾ. ನನ್ನೊಂದು 10 ನಿಮಿಷದ 3 ಟಾಪಿಕ್ ಮುಗೀತು. ಮತ್ತು ನಾನು ಕಾಞಂಗಾಡಿಗೆ ಹೋಗ್ಬೇಕು. ಇಲ್ಲಿರೋ ಕಾಞಂಗಾಡು ನಾನು ತಪಸ್ ಮಾಡಿದ ಜಾಗ ಗುರುವನ. ನಾನು ಇರಬೇಕಾದ್ರೆ ಇಲ್ಲಿ ಗುರುವನದ ಗುಹೆಯಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಳ್ತಿದ್ದೆ. ಇನ್ನೊಂದು ಆನಂದಾಶ್ರಮ ಅಂತಿದೆ, ನಿರಂತರ ರಾಮನಾಮ ಹೇಳುತ್ತಾ ಇರ್ತಾರೆ, ಪಾಪ ರಾಮದಾಸರದ್ದು. ಹಾಗಾಗಿ ಇಡೀ ಜಗತ್ತು ನನಗೆ ಗುರುಗಳೇ. ಹಾಗಾಗಿ ನಮಸ್ಕಾರ ಮಾಡಿದೆ. ಅಲ್ಲಿ ಮಹತ್ತುಂಟು, ಇಲ್ಲಿ ಮಹತ್ತು ಚೈತನ್ಯ ರೂಪದಲ್ಲಿ ಉಂಟು ಅಂತ. ಯಾರೋ ಕೇಳಿದರು, ಗುರುಜಿ ಯಾಕೆ ಎಲ್ಲರಿಗೆ ನಮಸ್ಕಾರ ಮಾಡ್ತೀರಿ? ನಾನು ಅನ್ನೋ ಅಹಂಕಾರ ಕಳ್ಕೊಳ್ಳೋದು ಸನ್ಯಾಸ. ಭಗವದ್ಗೀತೆಯನ್ನು ತಿಳಿದು ನೋಡಿದರೆ ಅಲ್ಲಿ ರಾಮ ಮಹತ್ ರೂಪದಲ್ಲಿದ್ದಾನೆ, ಜ್ಞಾನದ ರೂಪದಲ್ಲಿ, ಪೀಠದಲ್ಲಿ. ಅದೇ ರಾಮ ಅಲ್ಲಿ ದೇವರಿಗೆಲ್ಲ ಮಹತ್ತಾಗಿದ್ದಾನೆ, ಮಹಾದೇವ. ಕೆಳಗಡೆ ಈಗಷ್ಟೇ ಬ್ರಹ್ಮ ಕಲಶ ಆಯಿತು ಒಂದು. ಕೆಳಗಡೆ ಖಂಡವಾಗಿದ್ದಾನೆ. ಅಖಂಡ ಮತ್ತು ಖಂಡ ಎರಡೂ ಕಡೆಯೂ ರಾಮನೇ ಇದ್ದಾನೆ. ಏಕೋ ದೇವ ಸರ್ವಭೂತೇಷು ಗೂಢ ಅಂತ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಯ. ಆ ಎಲ್ಲ ಬೆಳಕನ್ನು ನಾನು ನೋಡಿದ ಮೇಲೆ ಆ ಬೆಳಕತ್ರ ನಾನು ಹೇಗೆ ನಮಸ್ಕಾರ ಮಾಡಿಕೊಳ್ಳಿ? ಈಗಷ್ಟೇ ನಮ್ಮ ನಂದಕೃಷ್ಣ ಬಂದ, ಡಾಕ್ಟ್ರು. ನಮಸ್ಕಾರ ಅಂದರು. ಇವರು ಪಾಪ ಹೇಳಿದರು, ನನ್ನ ಮೂಳೆ ಜೋಡಿಸಿದ್ದ ಅಂತ. ಹಾಗಾಗಿ ಈ 64 ವಿದ್ಯೆ ಇದೆ ಈ ಜಗತ್ತಲ್ಲಿ. ಶ್ರೀಯಂತ್ರದಲ್ಲಿ 64 ಯೋಗಿನಿಯರಿದ್ದಾರೆ. ನಿಮ್ಮ ಚೆಸ್ ಬೋರ್ಡಲ್ಲಿ 64 ಇದೆ, ನಂಗೆ ಗೊತ್ತಿದ್ದ ಹಾಗೆ ಪಗಡೆ. ಈ ಷಷ್ಠಿ ಪೂರ್ತಿಯಲ್ಲಿ ನಾವು 60ಕ್ಕೆ ಹೇಳ್ತೀವಿ, 4 ಮಗುವಿನ ಕಾಲ ಬಿಟ್ಟು. ಏನೋ ಒಂದು ಉಂಟಾಗಾದರೆ 60ಕ್ಕೆ ನಂಟು ಅಂತ. ಈ ಸುಬ್ರಹ್ಮಣ್ಯನ ಅಕ್ಷರವು 6 ಶರವಣ ಭವ, 5 ಪಂಚಾಕ್ಷರಿ, ಇನ್ನೊಂದು ಶಕ್ತಿ ಅಲ್ವಾ. ಆ ಎಲ್ಲ ವಿದ್ಯೆ ಭಾರತದಿಂದ ಹುಟ್ಟಿದ ವಿದ್ಯೆ. ಆ ವಿದ್ಯೆಯನ್ನು ಪ್ರಪಂಚಕ್ಕೆ ಏನಾದ್ರು ಉಳಿಸಬೇಕು, ದೊಡ್ಡ ದೊಡ್ಡ ರೆವಲ್ಯೂಷನ್ ಶಂಕರ ಭಗವತ್ಪಾದರ ನಂತರ ಬಾಹ್ಯದಲ್ಲೂ ಆಂತರ್ಯದಲ್ಲೂ ಯಾರು ಒಬ್ಬರು ಗುರುಗಳು ಮಾಡಿದರೆ ಅದು ರಾಘವೇಶ್ವರ ಭಾರತಿಗಳು ಮಾಡಿದ್ರು. ನಾನು ಯಾವಾಗಲೂ ಅರುಣನ ಹತ್ರ ಹೇಳ್ತಿರ್ತೀನಿ, ಶಂಕಾಂ ಹರತಿ ಇತಿ ಶಂಕರ ಅಂತ.
ಜಗತ್ತಿನ ಈ ಡೌಟನ್ನೆಲ್ಲ ಕ್ಲಿಯರ್ ಮಾಡಲಿಕ್ಕೆ ಭಗವಂತ ಅವತಾರ ಎತ್ತಿದ್ದಂತೆ. ಅದು ಶಂಕರ ಭಗವತ್ಪಾದರ ಅವತಾರ. ಅದಕ್ಕೆ ಒಂದೇ ಶಬ್ದದಲ್ಲಿ ಹೇಳಿದೆ, ಶಂಕಾಂ ಹರತೀತಿ ಶಂಕರ. ಹಾಗಾಗಿ ವೇದದಲ್ಲಿ ರೆವಲ್ಯೂಷನ್ ಮಾಡಿದರು, ಗೋವಿನಲ್ಲಿ ರೆವಲ್ಯೂಷನ್ ಮಾಡಿದರು. ಇಲ್ಲಿರೋ ಹೆಣ್ಮಕ್ಳಿಗೆ ಇಷ್ಟು ಡಿಸಿಪ್ಲಿನ್ ಯಾಕೆ ಹೆಂಗಸರು ಎಲ್ಲಿದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾ 2,000 ಸೋಷಿಯಲ್ ಮೀಡಿಯಾ ಒಟ್ಟಿಗಿರೋದು ಒಂದೇ, ಇಬ್ಬರು ಹೆಂಗಸರು ಒಟ್ಟಿಗಿರೋದು ಒಂದೇ, ಆ ಮಟ್ಟಿಗೆ ಮಾತಾಡ್ತಿರ್ತಾರೆ. ನಮ್ಮ MLC ಇದ್ದರು ಸರ್ಜಿ, ಆವಾಗ ನಮ್ಮ ಪಟ್ಟಾಭಿಯೆಲ್ಲ ಒಂದು ಪ್ರೋಗ್ರಾಮ್ ಮಾಡಿದರು ಶಿವಮೊಗ್ಗದಲ್ಲಿ, ಸ್ವದೇಶಿಯನ್ನು ಉಳಿಸಬೇಕು ಅಂತ. ನಾವೊಂದು ಐಡಿಯಾ ಕೊಡ್ತು, ನಮ್ಮ ಸ್ವದೇಶಿ ಅಡುಗೆಗಳನ್ನೇ ನಾವು 7 ದಿನ ಒಂದು ಪ್ರಾಜೆಕ್ಟ್ ಮಾಡಿದರೆ ಹೇಗೆ ಅಂತ. ಆವಾಗ ನಮ್ಮ ಹಳ್ಳಿಯ ಅಡುಗೆಗಳನ್ನೇ ಹೆಣ್ಮಕ್ಳೆಲ್ಲ ಮಾಡಿದರೆ, ಯಾಕೆ ಯಾವ ಚೆಫಿಗೂ ಕಮ್ಮಿ ಅಲ್ಲ. ಒಂದು ಅಜ್ಜಿ ಅಂದರೆ 4 ಹೋಟೆಲ್ ಮ್ಯಾನೇಜ್ಮೆಂಟ್ ಹೋಟ್ಲಿದ್ದಾಗ, ನಮಗೆ ಗೊತ್ತಿಲ್ಲ ಅಷ್ಟು. ಮನೇಲಿ ಒಂದು ವಯಸ್ಸಾದ ಅಜ್ಜ ಅಜ್ಜಿ ಇದೆಯಲ್ಲ, ಅವರು 100 ಗುರುಕುಲಕ್ಕೆ ಸಮ. ಹಾಗಾಗಿ ನಮ್ಮ ಶಾಸ್ತ್ರ ಮಾತೃದೇವೋಭವದಿಂದ ಶುರುವಾಗಿದೆ ಅಲ್ವಾ. ಫಸ್ಟ್ ಲಲಿತಾ ಸಹಸ್ರನಾಮದ ಫಸ್ಟ್ ಹೆಸರೇನು ಹೇಳಿ, ಶ್ರೀಮಾತ್ರೇ ನಮ, ಕೊನೆಗೆ ಶ್ರೀ ಮಹಾರಾಜ್ಞೆ ನಮ ಅಂತ. ಮನೆಯನ್ನು ನಡೆಸೋದು ಅವಳು ರಾಜ್ಞೆ. ನಿನ್ನೆ ಆ ತಾಯಂದ್ರಿಗೆಲ್ಲ ಒಂದು ಕ್ಯಾನ್ಸರ್ ಕ್ಯಾಂಪ್ ಮಾಡಿದ್ರು. ಯಾರೋ ಕೇಳಿದ್ರು ಏನು ಅಂತ. ಈ ಜಗತ್ತಲ್ಲಿ ವಿಧಾನಸೌಧದ ಕೆಲಸ ದುಡ್ಡು ಗಿಡ್ಡು ಇಲ್ಲದೆ ತಗೊಂಡೇ ಮಾಡೋದು ಯಾರಿದ್ರೆ ಅದು ತಾಯಿ ಮಾತ್ರ. ಆ ತಾಯಂದ್ರು ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಅಂತ ಚೆಕಪ್ಪಿಗೆ ಹೋಗಲ್ಲ. ಈಗಿನ ಹೆಂಗಸರಲ್ಲ, ಈಗಿನವರು ಸೀರಿಯಲಿಗೆ ತೊಂದರೆ ಆಗುತ್ತೆ ಅಂತ ಚೆಕಪ್ಪಿಗೆ ಹೋಗಲ್ಲ. ಹಳೆ ವಯಸ್ಸಾದವರೆಲ್ಲ ನಾನು ನೋಡಿದ್ದೀನಿ, ಇದರಲ್ಲಿ ನನ್ನ ಅಪ್ಪ ಅಮ್ಮ ಅಜ್ಜಿ ಎಲ್ಲ ಒಳಪಡ್ತಾರೆ. ಗಂಡನಿಗೆ ತೊಂದರೆ ಆಗುತ್ತೆ, ಮನೆಗೆ ಸಮಸ್ಯೆ ಆಗಬಾರ್ದು ಅಂತ ಚೆಕಪ್ಪಿಗೆ ಹೋಗಲ್ಲ, ಮುಚ್ಚಿಟ್ಕೊಂಡೇ ಇರ್ತಾರೆ. ಹಾಗಾಗಿ ಈಗ ಹೆಣ್ಮಕ್ಳಲ್ಲಿ ಕ್ಯಾನ್ಸರ್ 3rd 4th ಸ್ಟೇಜಿಗೆ ಹೋಗಿ ಕೂತಿರುತ್ತೆ. ಈಗ ಒಂದು ಇಂಜೆಕ್ಷನ್ ಬಿಟ್ಟಿದ್ದಾರೆ ಪ್ರಧಾನಿಯವರು. ಈ ಸಭೆಯಲ್ಲಿ ಹೇಳ್ಬೋದಾ ಗೊತ್ತಿಲ್ಲ, ದಯಮಾಡಿ ಎಷ್ಟು ವರ್ಷದ ಒಳಗೆ 14-15 ವರ್ಷದ ಸರ್ವೈಕಲ್ ಕ್ಯಾನ್ಸರಿಗೆ ಅಂದ್ಕೊಳ್ಳುತ್ತೆ, ದಯಮಾಡಿ ಅದನ್ನೆಲ್ಲ ಉಪಯೋಗಿಸಿ. ಇನ್ನು ನೆಕ್ಸ್ಟು ಬ್ರಹ್ಮಕಲಶ ಮಾಡೋರಿಗೆ ನೋಡಿ, ಇಲ್ಲಿ 2 ಪ್ರೋಗ್ರೆಸ್ ನೀವು ಮಾಡಿದ್ದೀರಿ. ಯಾಕೆ ಪ್ರೋಗ್ರಾಮ್ ಇದು ಕ್ಲಾಪ್ಸ್ ಹೊಡೆದ್ರೆ ಮುಗಿಲಿಲ್ಲ, ಇಟ್ ಶುಡ್ ಬಿ ಗೋಸ್ ಟು ಪ್ರೋಗ್ರೆಸ್. ಪ್ರೋಗ್ರೆಸ್ ಆಗಲಿಲ್ಲ ಅಂದರೆ ಪ್ರೋಗ್ರಾಮಿಗೆ ಅರ್ಥ ಇಲ್ಲ. ನಾವು ಮೊನ್ನೆ ದುಬೈಲಿ 8-9 ದಿನ ಇದ್ದಾಗ ಅಲ್ಲೆಲ್ಲ ಹೆಣ್ಮಕ್ಳು ವಿಷ್ಣು ಸಹಸ್ರನಾಮ ಹೇಳೋರಿದ್ದರು. ಅಲ್ಲಿ ಸುಮಾರು ಮುಸ್ಲಿಮ್ ಅವರು ಕೂತ್ಕೊಂಡು ಗೀತೆ ಕಲ್ತವರಿದ್ದಾರೆ. ನಾನು ಅರುಣನಿಗೆ ಫೋನ್ ಮಾಡಿ ಹೇಳಿದೆ, ಇಲ್ಲಿ ರುದ್ರೆಲ್ಲ ಹೇಳ್ತಾರೆ ಸೋಮವಾರ ಅಂತ. ರುದ್ರದ ತಾಕತ್ತು ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಇವತ್ತಿಗೆ 14 ದಿನ ಇತ್ತು. ಬೆಂಗಳೂರಲ್ಲಿ 5 ದಿನ ಜಲಬಂಧ ಮಾಡಿ 1008 ಕೊಡದ ನೀರಿಂದ ಒಂದು ಸಣ್ಣ ಪ್ರಯೋಗ, ಪ್ರಾಕ್ಟಿಕಲ್. ಯಾಕೆ ನಾನು ಶಾಸ್ತ್ರವನ್ನು ಪ್ರಯೋಗಕ್ಕೆ ಇಳಿಸ್ದೆ ಒಪ್ಪುವುದಿಲ್ಲ. ಇದು ಮೈಕು ಅಂದರೆ ಹಿಂಗೆ ಹೊಡೆದು ನೋಡಬೇಕು ಅಲ್ವಾ. ದೇವರಿದ್ದಾನ ಅಂತ ಸುಮಾರು ಜನ ಪ್ರಶ್ನೆ ಕೇಳ್ತಾರೆ. ನಾನು ಸುಮಾರು ಸಲ ಈ ಸ್ವಾಮಿಗಳು ಶ್ರೀಚಕ್ರ ಆರಾಧನೆ ಮಾಡ್ತಾ ಅವರನ್ನಲ್ಲಿ ಕಳಿಸಿದ್ದುಂಟು. ಗುರುಗಳು ತುಂಬ ದೀಪ ಎಲ್ಲ ಹಚ್ಚಿ ಆ ದೇವಿ ಹತ್ರ ಏನೇನು ಹೇಳ್ತಾರೆ, ಅದ್ವೈತ ಭಾವ ಅಂತೀವಿ ಶಾಸ್ತ್ರದಲ್ಲಿ. ಉಪಾಸನೆ ಮತ್ತೆ ಉಪಾಸನೆಯನ್ನು ಮಾಡಲ್ಪಡುವ ದೇವರು ಬೇರಲ್ಲ ಅಂತ. ಈ ಹವ್ಯಕರನು ಸಂಪ್ರದಾಯ ಬಂದಿದ್ದ ಹಾಗೆ. ನಿಮ್ಮಲ್ಲಿ ಉಪಾಸನಾ ದೇವತೆ ಅಗ್ನಿ. ಯಾರು ಹವಿಸ್ಸನ್ನು ಹಾಕ್ತಾರೆ ಲೋಕಕ್ಕೋಸ್ಕರ ಅವರು ಹವ್ಯಕರು. ಸೋಮಯಾಗ, ಮಳೆ ಬರೆಸೋ ಯಾಗ ಎಲ್ಲ ನಿಮ್ಮ ಹಿಂದಿನವರ ಕೊಡುಗೆ. ಹಾಗಾಗಿ ನಿಮ್ಮ ವರ್ಣ ಅಗ್ನಿ ವರ್ಣದ ಹಾಗೆ. ನಾನೀಗ ಕೂತ್ಕೊಂಡು ಅಲ್ಲಿ ಕಂಬದ ಹತ್ರ ಯೋಚನೆ ಮಾಡ್ತಾ ಇದ್ದೆ, ಯಾಕೆ ಈ ಹೆಸರು ಬಂತು ಅಂತ. ಸ್ವಾಮೀಜಿ ಎದುರುಗಡೆ 3 ಪಾತ್ರೆಯಲ್ಲಿ ಅಗ್ನಿ ಉರಿತಾ ಇತ್ತು, ಬರ್ಕೊಂಡೆ. ನಾನು ಸ್ವಲ್ಪ ಯೂನಿವರ್ಸಿಟಿಯಲ್ಲೇ ಕಲ್ತಿದ್ದು ಜಾಸ್ತಿ. ಯಾವಾಗ ಪ್ರಕೃತಿಯನ್ನು ಗುರುವಾಗ ಸ್ವೀಕಾರ ಮಾಡ್ತೀವಿ, ನೇಚರ್ ಅದರ ಶಬ್ದವೇ ಮೌನ. ಈಗೆಲ್ಲ ಬ್ರಹ್ಮಕಲಶ ಆಗ್ತಾ ಎಲ್ಲ ದಶನಾದಗಳು ಹೇಳ್ತೀವಿ ಆಧ್ಯಾತ್ಮದಲ್ಲಿ. 9 ರಂಧ್ರದಿಂದ ಬರೋದು, ಕೊನೆಗೊಂದು ಜ್ಞಾನದ ನಾವು ಏನು ಋತ್ಕಮಲದ ಓಪನ್ ಅಂತ ಹೇಳ್ತೀವಿ, ಚಿದಗ್ನಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆ ನಾದವನ್ನು ಶಂಖ ಅಂತೀವಿ, ಓಂಕಾರ. ಆ 10 ನಾದಗಳು ಬ್ರಹ್ಮಕಲಶದಲ್ಲಿ ಯೂಸ್ ಮಾಡ್ತೀವಿ. ಈ ಪ್ರಕೃತಿಯಲ್ಲಿ ಭಗವಂತ ಬರೋ ಮೊದಲು ಗುಡುಗು ಬರ್ತದೆ. ಗುಡುಗು ಅಂದರೆ ನಾದ.
ಈ ಸೃಷ್ಟಿಯಾಗಬೇಕಾದ್ರೂ ಫಸ್ಟ್ ಬರೋದು ನಾದವೇ, ಓಂಕಾರ. ಅಕಾರ ಉಕಾರ ಮಕಾರ. ನಮ್ಮ ಉಸಿರಾಟ ಹಾಗೆ ಇರೋದು. ಆ ಅಂದರೆ ಬ್ರಹ್ಮನಾಭಿ, ಊ ಅಂದರೆ ದೇಹ, ಆಕ್ಸಿಜನ್ ಎಲ್ಲ ದೇಹಕ್ಕೆ ವ್ಯಾಪಿಸುತ್ತೆ. ಆಹ ಅಂದರೆ ಶಿವಲಯ. ನಮ್ಮ ಉಸಿರಾಟವನ್ನು ನಿಯಂತ್ರಣ ಮಾಡೋನು ಓಂಕಾರ ಅಂತ. ಯಾವುದಾದ್ರು ಅವಾಗ ಬರ್ಕೊಳ್ತಿದ್ದೆ ನನ್ನ ತಲೆಯಲ್ಲಿ ಬಂದ ಚಿಂತನೆ, ಯಾವುದಾದ್ರು ಒಂದು ಧರ್ಮ ಇದ್ದರೆ ಅದರಲ್ಲಿ ದೇವರನ್ನು ಪೂಜೆ ಮಾಡೋದು ಹೇಳಿಕೊಟ್ಟ ಸುಮಾರು ಧರ್ಮಗಳಿದೆ. ದೇವರೇ ಆಗಲಿಕ್ಕೆ ಸಹಾಯ ಮಾಡೋ ಏಕೈಕ ಧರ್ಮ ಇದ್ದರೆ ಅದು ಸನಾತನ ಧರ್ಮ ಮಾತ್ರ. ಆ ಧರ್ಮದಲ್ಲಿ ನೀವೆಲ್ಲ ಹುಟ್ಟಿದ್ದೀರಿ. ಇಲ್ಲಿ ಎಷ್ಟೋ ಹೆಣ್ಮಕ್ಳು ಇವತ್ತು ನಮ್ಮಲ್ಲಿ ಈ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಯಾಕೆ ನಮ್ಮ ಬ್ರೈನಲ್ಲಿ ನ್ಯೂರಾನ್ಸ್ ಅಂತೊಂದುಂಟು. ಈ ಶ್ರೀಯಂತ್ರದಲ್ಲಿ ನಾವು ಸಹಸ್ರಾರ ಚಕ್ರ ಅಂತಲೂ ಹೇಳ್ತೀವಂದು. ಶ್ರೀಚಕ್ರ ಮಧ್ಯಬಿಂದು ನಿಲಯೇ ಶ್ರೀವಿದ್ಯೆ ಸನಾತನಿ. ಇದನ್ನೆಲ್ಲ ಉಳಿಸಿದ್ಯಾವು ಮಠ ಮಂದಿರದಕ್ಕಿಂತ ಇಲ್ಲಿರೋ ಹೆಂಗಸರು. ಜಾನಪದ ಉಳಿದಿದ್ದ ಹೆಂಗಸರಿಂದ, ರಂಗೋಲಿ ಉಳಿದಿದ್ದ ಹೆಂಗಸರಿಂದ. ನಾನೆಲ್ಲ ಸ್ವಾಮೀಜಿಯ ಸಭೆಗಳಲ್ಲಿ, ಹವ್ಯಕ್ರ ಸಭೆಗಳಲ್ಲಿ, ಮೊನ್ನೆ ಒಂದು ಸಭೆಗೆ ಹೋಗಿದ್ದೆ. ಅಲ್ಲಿ ಒಂದು ನಿಮ್ಮ ಅಪ್ಪೆ ಮಿಡಿ ಸಾರು ನನಗೆ 2 ತಿಂಗಳು ತನಕ ನಾಲಿಗೆಯಲ್ಲಿ ರುಚಿ ಇತ್ತು. ನಾವು ಯಾವುದೋ ಹರಿಹರಪುರದ ಶ್ರೀಗಳು ಸಿಕ್ಕಾಗ ಹೇಳಿದೆ, ಅವರು ಇದ್ರವತ್ತು, ನೀನು ಹಾಗೆ ಹೊರಟು ಬಿಟ್ಟು ಅಂತ. ನಾನು ಹೇಳಿದೆ, ಅಲ್ಲೊಂದು ಜ್ಯೂಸ್ ಅಲ್ಲೊಂದು ಅಪ್ಪೆ ಮಿಡಿ ಸಾರಿತ್ತು, ಅದನ್ನು ಕುಡಿದು ಹೋದೆ, ಅದು 2 ಮಂತ್ಸ್ ರುಚಿ ಇತ್ತು ಅಂತ. ಹಾಗೆ ಈ ಹೊರಗಡೆ ಸಮಾಜವ ಸ್ವಾಮೀಜಿ ಅವ್ರು ಮಾಡಿದ ಕೆಲಸ ಏನು ಅಂತ ಅವರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರನ್ನು ಮುಟ್ಟೋದು ಒಂದೇ. ನಿಮ್ಮ ಅಧಿದೇವತೆ ಯಾವ್ದು ಹೇಳಿ? ಅಗ್ನಿ. ಅಗ್ನಿಯನ್ನು ಮುಟ್ಟೋದು ಒಂದೇ, 2 ರಿಸಲ್ಟ್, ಸುಟ್ಟು ಹೋಗೋದಷ್ಟೆ. ಅಗ್ನಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಅಗ್ನಿಗೆ ಸಾಧ್ಯ. ಬಿಟ್ಟರೆ ಇನ್ನೊಂದು 10 ವರ್ಷ ಬಿಟ್ಟರೆ ನೋಡಿ 64 ವಿದ್ಯೆ ಗೋಕರ್ಣ. ಗೋಕರ್ಣ ಅಂದರೆ ಆತ್ಮಜ್ಞಾನದ ಜಾಗ. ಅವ್ರು ಹೇಳಲ್ಲ ಅವ್ರು ಮಾಡಿದ್ದು ಯಾವುದು, ನಾನು ಹೇಳ್ತೀನಿ. ಯಾಕೆ ನಾನು ಅನಲೈಸ್ ಮಾಡ್ತಾ ಇರ್ತೀನಿ. ನಾನು ನಮಸ್ಕಾರ ಮಾಡಿದ್ದು 2ಕ್ಕೋಸ್ಕರ. ಒಂದು, ಅವರ ಮಾತೃ ಭಾವಕ್ಕೆ. ಒಂದು ದಿನವೂ ಅವ್ರ ಮುಖದಲ್ಲಿ ಸಿಟ್ಟು, ಅಹಂಕಾರ, ಸ್ಟ್ರೆಸ್ಸು ನಾನು ನೋಡಲಿಲ್ಲ. ಮತ್ತು ಒಂದು ದಿನವೂ ಅವರ ಆಡಂಬರವನ್ನು ಇಷ್ಟಪಡಲೂ ಇಲ್ಲ. ಯಾರೇ ಬಂದರೂ ತ್ರಿಕಾಲದಲ್ಲೂ ಈ ಸತ್ಯ ಇರೋದು ಶಿವ ಅಂತಾರೆ. ಅವ್ರು ಇರೋದು ಒಂದೇ ಸಹಜ ಭಾವದಲ್ಲಿ ಇರ್ತಾರೆ. ನಮ್ಮ ಶಾಸ್ತ್ರದಲ್ಲಿ ಸಮಚಿತ್ತ ಭಾವ ಅಂತೀವಿ. ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾವುದಕ್ಕೂ ನಿರ್ಲಿಪ್ತ ಅಂತಲೂ ಹೇಳ್ಬೋದದೆ. ಮತ್ತು ತುಂಬ ರಾಮನ ಉಪಾಸನೆ ಮಾಡಿದರೆ ಆನಂದ ಪ್ರಾಪ್ತಿ ಆಗ್ತದೆ. ರಮಂತೇತಿ ರಾಮಃ ಅಂತ. ಈ ಶ್ರೀರಾಮದಲ್ಲಿ ರಾ ಅಂದರೆ ನಾರಾಯಣ ಅಂತ, ಮಾ ಅಂದರೆ ಪಂಚಾಕ್ಷರಿ, ಅದು 2ನೇ ಅಕ್ಷರ ಮಾ. ಶ್ರೀ ಅಂದರೆ ಪ್ರಕೃತಿ. ಸ್ವಾಮೀಜಿ ಹೆಸರೇನು ಹೇಳಿ? ಶ್ರೀ ರಾಘವೇಶ್ವರ ಭಾರತಿ. ಶ್ರೀ ಉಂಟು, ರಾಘವ ಅಂದರೆ ರಾಮ, ನಾರಾಯಣದ ಅಕ್ಷರ. ಭಾರತ ಈಶ್ವರ ಅಂದರೆ ಅದನ್ನು ಸ್ಪ್ಲಿಟ್ ಮಾಡುವ ಶಿವ ಬಂತು ಅಲ್ಲಿ. ಭಾರತಿ ಅಂದರೆ ಜ್ಞಾನ. ಶ್ರೀರಾಮ ಸನ್ಯಾಸಿ ರೂಪದಲ್ಲಿ ಧರ್ಮವನ್ನು ಉದ್ಧಾರ ಮಾಡಲಿಕ್ಕೆ ಅವತಾರ ಮಾಡಿದ್ದಾನೆ ಅಂತ ಹೇಳಿದರೂ ನಿಮ್ಮ ಗುರುಗಳಿಗೆ ತಪ್ಪಾಗಲಿಕ್ಕಿಲ್ಲ ಅಂತ ಅಂದ್ಕೊಳ್ತಿಲ್ಲ. ಯಾಕೆ ಅವರು ಸ್ವಂತಕ್ಕೋಸ್ಕರ ಏನೂ ಮಾಡಿದ್ದು ನಾನು ನೋಡಲಿ. ಅವರು ಯಾವ್ದು ಕೆಲಸ ಇದೆ ಅದಷ್ಟು ಸಮಾಜಕ್ಕೆ ತನ್ನಂತಾನೆ ಹವಿಸ್ ಹಾಕ್ಕೊಂಡಿರ್ತಾನೆ. ನಿಮಗದು ಗೊತ್ತೂ ಇರಲ್ಲ. 10 ವರ್ಷ ಬಿಟ್ಟಾಗ ಅವರೇನೆಲ್ಲ ಇಂಡಿಯಾಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನಿಮಗೆಲ್ಲ ಒಂದಿನ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಯಾಕೆ ಎಲ್ಲ ಮಠವನ್ನು ಬೆಳೆಸೋದ್ರಲ್ಲಿ ಬ್ಯುಸಿ ಇರ್ತಾರೆ. ಆ ಇನ್ಫೈನೈಟ್ ಅಂತೀವಲ್ಲ, ನ್ಯಾರೋ ಮೈಂಡಿಂದ ಬ್ರಾಡ್ನೆಸ್, ಅದನ್ನು ಸನ್ಯಾಸ ಅಂತ ಹೇಳ್ತಾರೆ. ತನ್ನ ಈ ತಾಯಂದ್ರಿಗೆ ಈಗಷ್ಟೇ ಶಾಂಭಟ್ರು ಹೇಳಿದರು ಮಾತಾಡ್ತಾ, ತಾಯಂದ್ರಿಗೆ ಸಣ್ಣ ಮೋಹ ಇರುತ್ತೆ, ನನ್ನ ಮಗ ತರ್ಪಣ ಬಿಡಲಿ, ಅಟ್ಲೀಸ್ಟ್ ಕೊನೆಗಾಲದಲ್ಲಿ ನೋಡ್ಕೊಳ್ಳಿ. ಗುರುವಿಗೆ ಆ ವ್ಯಾಮೋಹವೂ ಇರಲ್ಲ. ತಾನು ಲಯ ಆದರೂ ಶಿಷ್ಯ ಬೆಳೀಲಿ ಅಂತಿರುತ್ತೆ. ಆದರೆ ಎಲ್ಲ ಗುರುಗಳು ಒಂದೊಂದು ಅರ್ಜುನನನ್ನು ರೆಡಿ ಮಾಡಿದರೆ ನಿಮ್ಮ ಸ್ವಾಮೀಜಿ 1 ಲಕ್ಷ ಅರ್ಜುನನನ್ನು ರೆಡಿ ಮಾಡಿಸಿಟ್ಟಿದ್ದಾರೆ. ಇನ್ಸ್ಟೆಡ್ ಆಫ್ ಕನ್ಸ್ಟ್ರಕ್ಟಿಂಗ್ ದ ಬಿಲ್ಡಿಂಗ್, ಕನ್ಸ್ಟ್ರಕ್ಟ್ ದ ಹ್ಯೂಮನ್ ಬ್ರೈನ್ಸ್ ವಿತ್ ಸಂಸ್ಕಾರ. ಇಲ್ಲಿ ಎಷ್ಟೋ ಜನ ಹುಡುಗರನ್ನು ನೋಡಿದ್ದೀನಿ, ಅವರು ತಾಯಂದ್ರಿಗೆ ಏನಾರಾದರೆ ಅಲ್ಲಾಡ್ತಾರೋ ಗೊತ್ತಿಲ್ಲ. ಸ್ವಾಮಿಗಳಿಗೆ ಸ್ವಲ್ಪ ಜ್ವರ ಬಂದರೆ ಇಲ್ಲಿ ಸುಮಾರು ಜನರು ಹಾರ್ಟ್ ಅಟ್ಯಾಕ್ ಆಗೋರು ಸುಮಾರು ಜನ ಇದ್ದಾರೆ.
ಯಾಕೆ ಹೇಳಿದೆ ಅಂದರೆ ಅವ್ರು ಯಾವತ್ತೂ ಮೆದುಳಿಂದ ಮಾತಾಡಲಿಲ್ಲ. ಅವ್ರು ಯಾವಾಗಲೂ ಮಾತಾಡೋದು ಹೃದಯ. ಮೆದುಳಿಂದ ಮಾತಾಡೋನ್ ಲಾಭ ನಷ್ಟ. ನಾವೊಂದು ದೇವಸ್ಥಾನಕ್ಕೆ ಹೋಗಿದ್ದು, ಯಾರೋ ಕೇಳಿದ್ರಂತೆ, ಸರಿ ಅವ್ರು ಬಂದು ಹೋಗ್ತಾರೆ, ಅದರಿಂದ ದೇವಸ್ಥಾನಕ್ಕೆ ಏನೆಲ್ಲ ಲಾಭ ಉಂಟು ಅಂತ. ಜೋರು ನಗು ಬಂತು. ನಾನು ಅದಕ್ಕೆ ಕೇಳಿದೆ, ದಿವಿ ಇತಿ ದೇವಃ ಅಂತ. ಲಾಭ ನಷ್ಟ ಇರೋನು ಮನುಷ್ಯ ಅಂತ. ಪಾಪ ಪುಣ್ಯ ಸೇರಿ ಒಡಲಾಯಿತು, ಎಣ್ಣೆ ಬತ್ತಿ ಸೇರಿ ಸೊಡರಾಯಿತು ಅಂದ. ಈ ಪಾಪ ಪುಣ್ಯವನ್ನು ಶುದ್ಧ ಮಾಡಿಕೊಳ್ಳಿಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನ ATM ಕಾರ್ಡ್ ಅಲ್ಲ. ನಾವು ಮೊನ್ನೆ ಸುಬ್ರಹ್ಮಣ್ಯದ ಅಧ್ಯಕ್ಷರಿಗೆ ಹೇಳಿದೆ, ನೋಡಿ, ಒಂದು ದೇವಸ್ಥಾನಕ್ಕೆ ಗೋರ್ಮೆಂಟಿಗೆ 5 ವರ್ಷ ಟೈಮ್ ಇದೆ ಅಲ್ವಾ? ಅದು ಗ್ರಾಚಾರ ಕೆಟ್ಟರು 1-2 ವರ್ಷಕ್ಕೂ ಹೋಗಿ. ಈ ಸೂರ್ಯ ಚಂದ್ರರಿರೋ ತನಕ ಇಬ್ಬರು ಮನಸ್ಸು ಮಾಡಿದರೆ ಸಮಾಜವನ್ನು ತಿದ್ದಿ ನಡೆಸ್ಲಿಕ್ಕೆ ಸಾಧ್ಯ ಇದೆ. ಒಂದು ಮಠ, ಇನ್ನೊಂದು ತಾಯಿ. ಅವರಿಬ್ಬರು ಜ್ಯೋತಿಷರೆಲ್ಲ ನಂಗೆ ನಂಬಿಕೆ ಇಲ್ಲ. ಅಮ್ಮ ಮನಸ್ಸು ಮಾಡಿದರೆ ಕಳ್ಳನ ಮೊದಲು ಮಾಡಲಿಕ್ಕಾಗುತ್ತೆ. ಗುರು ಮನಸ್ಸು ಮಾಡಿದರೆ ಕಳ್ಳನ ವಾಲ್ಮೀಕಿ ಮಾಡಲಿಕ್ಕಾಗ್ತದೆ. ನಿಮ್ಮ ಗುರುಗಳು ಆಗಿದ್ದವರು. ಅವರೆಲ್ಲರಿಗೂ ಉಪದೇಶ ಕೊಟ್ಟ ಮಂತ್ರ ಯಾವುದು ಹೇಳಿ? ರಾಮನಾಮ. ಅದನ್ನು ತಾರಕ ಜಪ ಅಂತ ಹೇಳ್ತೀವಿ. ನಿಮ್ಮನ್ನು ಎಲ್ಲದರಿಂದನೂ ದಾಟಿಸುತ್ತೆ. ತುಂಬ ಇದನ್ನು ನಾನು ಪ್ರಯೋಗ ಮಾಡಿ ನೋಡಿದ್ದೀನಿ. ಇವಾಗಲೂ ಆಶ್ರಮದಲ್ಲೊಂದು ಪ್ರಯೋಗ ನಡೀತಾ ಇದೆ. 108 ದಿನದ ರಾಮನಾಮ ವಿಶ್ವಶಾಂತಿಗೋಸ್ಕರ. ಇವತ್ತು 5ನೇ ದಿನ. ಅರುಣ್ ಶಾಮ ನಂಗೊಂದು ಒಳ್ಳೆ ಉಪಕಾರ ಮಾಡ್ದ. ರಾಮನ ಆರಾಧ್ಯ ಶಿವ, ರಾಮನನ್ನು ಹೃದಯದಲ್ಲೇ ಇಟ್ಕೊಂಡವರು ನಿಮ್ಮ ಗುರುಗಳು. ಇಬ್ಬರ ದರ್ಶನವು ಮಾಡಲಿಕ್ಕೆ ನಂಗೊಂದು ಸಣ್ಣ ಅವಕಾಶ ಪದ್ಯಾಣ ಮಾಡಿಕೊಡ್ತೀವತ್ತು. ಹಾಗಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ. ಸ್ವಾಮೀಜಿ ಕೇಳಿದ್ರಿ, ಯಾಕಿದೆಲ್ಲ ಮಾಡಿದ್ರಿ? ನಾ ಹೇಳಿದೆ, ಶಂಕರ ಜಯಂತಿ ಆಯಿತು ನಮಗೆ ಅಂತ. ಯದ್ಭಾವಂ ತದ್ಭವತಿ. ಗುರುವನ್ನು ಪೂಜಿಸೋ ಮೊದಲು ಗುರುವನ್ನು ತಿಳಿ, ಗುರುವಿನ ಆಲೋಚನೆಯನ್ನು ತಿಳಿ. ಶಿವನನ್ನು ಆರಾಧನೆ ಮಾಡೋ ಮೊದಲು ಶಿವನನ್ನು ತಿಳಿ. ಶೈವತೇತಿ ಶಿವ ಅಂತ. ಎಲ್ಲರಿಗೂ ಒಳ್ಳೇದು ಮಾಡೋನು ಈಶ್ವರ. ಮೊನ್ನೆ 1008 ನೆಲಮಂಗಲದ ಡಾಬಸ್ಪೇಟೆಯಲ್ಲಿ ಅಲ್ಲಿ MLA ಹೇಳಿದರು, ಗುರುಜಿ ಮಳೆ ಇಲ್ಲ. ಸುಮಾರು ಕಂಪ್ಲೇಂಟ್ ಬಂತು, ಮಳೆ ಇಲ್ಲ. ನಮಗೆ ಮಲೆನಾಡಲ್ಲೆಲ್ಲ ಬೆಳೆದವು. ನಾನು ಹುಟ್ಟಿದ್ದು ಶೃಂಗೇರಿ, ಬೆಳೆದಿದ್ದು ಹರಿಹರಪುರ ಅಂತ. ಒಂದು ಶಾರದೆ ನಿಂತ ಜಾಗ, ಇನ್ನೊಂದು ಶಾರದೆ ಕೂತು ಜಾಗ ಅಂತ. ಹಾಗಾಗಿ ಸ್ವಲ್ಪ ಮಧ್ಯದ ಜಾಗ ನನ್ನ ಆಶ್ರಮ. ಹಾಗಾಗಿ ರೋಡ್ ಅದು ಟ್ರಾಫಿಕ್, ನಾವು ಜಾಸ್ತಿ ಟ್ರಾಫಿಕ್ಕಲ್ಲೇ ಇರ್ತೀವಿ. ಹಾಗಾಗಿ ಅಲ್ಲೆಲ್ಲ ಬೆಳೆದವರಿಗೆ ಈ ಶೆಕೆ ತಡ್ಕೊಳ್ಲಿಕ್ಕಾಗಲ್ಲ. ನನ್ನ ಸೆಕ್ರೆಟ್ರಿ ಇಲ್ಲೇ ಎಲ್ಲೋ ನಿಂತು ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ಹೊತ್ತೆಲ್ಲರೂ ಯಾರಿಗಾರು ಶಿಕ್ಷೆ ಕೊಡ್ಬೋದು ಅಂದರೆ ಈ ಊರಿಗೆ ತಂದು ಬಿಟ್ಟರೆ ಆಯ್ತು 2 ಗಂಟೆ ಅಂತ. ಅವನು ಸರಿ ಹೋಗ್ತಾನೆ ಅಂತ. ಓವೆನೊಳಗಿಟ್ಟಾಗ್ತಾನೆ ಅವನು. ಸೊ ನಾನು ನಮ್ಮ ಆಶ್ರಮದಲ್ಲಿ ಒಂದು 400 ಹುಡುಗರಿದ್ದಾರೆ ರುದ್ರ ಕಲಿತವ್ರು. ಪ್ರತಿ ಗುರುವಾರ ಅವರು ರುದ್ರಪಾರಾಯಣ ಮಾಡ್ತಾರೆ. ಅವರಿಗೆಲ್ಲ ಒಂದು ಸಣ್ಣ ಒಂದು ಎಕ್ಸ್ಪೆರಿಮೆಂಟಿಗೆ ಕೊಟ್ಟೆ, ನೀವೆಲ್ಲ 5 ದಿನ ಶಿವನನ್ನು ಅಭಿಷೇಕ ಮಾಡಬೇಕು, ಮಳೆ ಬರಲಿ ಅಂಥೇಳಿ ರುದ್ರಪಾರಾಯಣ ಮಾಡಬೇಕು ಅಂತ. ಜೊತೆಗೆ ನೆಲಮಂಗಲದಲ್ಲಿ 1008 ಜನ ಸೇರಿ 1 ಕೋಟಿ ರುದ್ರ ಪ್ಲಸ್ 300 ಹಸುಗಳ ಮಧ್ಯೆ ಮಾಡಬೇಕು. ಯಾಕೆ ಗಾಯತ್ರಿಯಲ್ಲಿ 3 ಕಳೆದ್ರೆ ಗಾಯಿ, ಒಂದು ಹಸು ಸಾಕೋದು ಒಂದೇ, 3 ಹೊತ್ತು ಗಾಯತ್ರಿ ಹೇಳೋದು ಒಂದೇ. ಅದನ್ನು ಯಾರು ಈ ದೇಶಕ್ಕೆ ತೋರಿಸ್ಕೊಟ್ಟಿದ್ರೆ ಅದು ರಾಘವೇಶ್ವರ ಭಾರತಿಗಳು. ಗೋವಲ್ಲಿ ಗಾಯತ್ರಿ ಇದ್ದಾಳೆ ಅಂತ. ಅವನು ನಂಗೆ ಕೇಳ್ದೆ, 3 ಗಂಟೆಗೆ ಪೂರ್ಣಾಹುತಿ ಆಯಿತು. ಅಲ್ಲೊಬ್ಬ ಸೈಂಟಿಸ್ಟ್ ಇದ್ದ, ಪಾಪ ಅಣ್ಣ ಇಸ್ರೋದಲ್ಲೇ ಕೆಲಸ ಮಾಡೋದು, ಮಳೆ ಬಂದ್ಬಿಡುತ್ತಾ ಅಂತ. ನಾನು ಹೇಳಿದೆ, ನೋಡು, ಜಗತ್ತಲ್ಲಿ ಅತೀ ಪವಿತ್ರವಾದ ಜಾಗ ಗೋವಿನ ಹತ್ರ ಇರೋದು. ಇಲ್ಲೊಂದು 300-400 ಗೋವಿದೆ, ಅದರ ಸುತ್ತ ದೊಡ್ಡ ಕುಂಡ ಇದೆ. ಆ ಕುಂಡದಲ್ಲಿ ಇಷ್ಟೂ ಜನ ಋತ್ವಿಜರು ರುದ್ರ ಕಲ್ತವರೆಲ್ಲ ಹೇಳಿ 1 ಕೋಟಿ ಸಲ ಪಾರಾಯಣ ಮಾಡಿದ್ದಾರೆ. ಅದರ ದಶಾಂಶ ಹವಿಸ್ ಹಾಕಿದ್ದಾರೆ ತಿಲ ಸಮೇತ. ತಿಲಂಜುಹೋತಿ ಪಾಪಾನಾಮ ಅಂತ. ಶಿವನಿಗೆ ವಿಷ್ಣುವಿಗೆ ತಿಲಪ್ರಿಯ ಅಂತೆ. 3 ಗಂಟೆಗೆ ಅವನಿಗೊಂದು ಹೇಳಿದೆ, ನಿನಗೆ ನಂಬಿಕೆ ಇದ್ದರೆ ನೀನೇ ಆ ಕುಂಡದ ಹತ್ರ ಒಂದು ಫಲ ಹಾಕು, ಮಳೆ ಬರಲಿ ಅಂತ. ಎಲ್ಲೆಲ್ಲಿ ಬರಗಾಲ ಇದೆ ಆ ಊರಲ್ಲೆಲ್ಲ ಫೋನ್ ಮಾಡು. ನೀವೆಲ್ಲ ಮೊನ್ನೆ ಸಿಮ್ಲಾ ಆಯಿತು, ಮಂಜು ಬಿತ್ತು ಅಂತೆಲ್ಲ ಹೇಳಿದ್ರಲ್ಲ, ಅದೇ ದಿನ 4 ಗಂಟೆಗೆ ಈ ನಮ್ಮ ಶಿವಮೊಗ್ಗ ಹೊನ್ನಾಳಿ ಎಲ್ಲ ತುಂಬ ಬಿಸಿಲಿರೋ ಜಾಗ.
ಎಲ್ಲ ಕಡೆ 2-2 ಇಂಚು ಮಳೆ ಆಗಿತ್ತು. ಯಾಕೆ ಹೇಳಿದೆ ಅಂದರೆ ನೋಡಿ, ಶಸ್ತ್ರದ ತಾಕತ್ಗಿಂತ ಶಾಸ್ತ್ರಕ್ಕೆ ತಾಕತ್ತು ಜಾಸ್ತಿ. ಅದನ್ನು ತೋರಿಸಿದ್ದು ನಿಮ್ಮ ಪ್ರಧಾನಿ ಮೋದಿಜಿ. ಏನು ಮಾಡಿದ್ರು ಅಂದರೆ ಇದೇ ಮಾಡಿ. ನಮ್ಮ ಇಡೀ ಭಾರತದ ಬೇರಿರುವುದು ಯಾವುದರಲ್ಲಿ? ಶಾಸ್ತ್ರದಲ್ಲಿ. ಇನ್ನೊಂದು ಭಾವನೆಯಲ್ಲಿ, ಮಾತೃಭಕ್ತಿ, ಗುರುಭಕ್ತಿ ಅಲ್ವಾ? ಇದನ್ನೆಲ್ಲ ತಾಯಿ ನಡೆಯುವುದನ್ನು ಹೇಳಿಕೊಡ್ತಾನೆ. ಗುರು ಜ್ಞಾನದಿಂದ ನಿಮಗೆ ಇನ್ನೊಂದು ಜನ್ಮ ಕೊಡ್ತಾನೆ. ಅದಕ್ಕೆ ದ್ವಿಜಃ. ಉಪನಯನ ಆದಾಗ ಹೆಸರೇನು ಹೇಳಿ? ದ್ವಿಜಾನ್. ಬ್ರಾಹ್ಮಣನಿಗೆ 6 ಕರ್ಮ ಅಂತೆ, ಷಟ್ಕರ್ಮ ಅಂತ. ಅಧ್ಯಯನ, ಉಪಾಸನೆ ಎಲ್ಲ ಬರುತ್ತದೆ. ಜಗತ್ತಲ್ಲಿ ಯಾರು ತಪ್ಪಿದ್ರು ಮೆದುಳನ್ನೇ ಗಟ್ಟಿ ಹಿಡ್ಕೊಂಡ ವರ್ಗ ಋತ್ವಿಜಃ ಅಂತ. ಆ ವೃತ್ತಿಯನ್ನು ಜಯಿಸ್ತವನು ಅಂತ ನಾನು ಬರೆದ ಶಬ್ದ ಅದು. ಋತ್ವಿಜ ಅನ್ನೋ ಶಬ್ದಕ್ಕೆ ಎಕ್ಸ್ಪ್ಲೇಷನ್ ಮಾಡ್ತಾ ಇದೆ. ಇದು ನನ್ನ ತಲೆಯಲ್ಲಿ ಹೊಳೆದಿದ್ದು, ತಪ್ಪಿದ್ರೆ ಕ್ಷಮಿಸಿ. ತನ್ನ ಎಲ್ಲ ವೃತ್ತಿಯನ್ನು ಜಯಿಸಿದವನು ಅವನು ಅಂತ. ಅಂದರೆ ಕಾನ್ಷಿಯಸ್ಸಲ್ಲಿ ಬದುಕವನು ಅಂತ. ಊರಲ್ಲಿ ಒಬ್ಬ ಸರಿಯಾದ ಬ್ರಾಹ್ಮಣ ಇದ್ದರೆ ಊರು ಉಳಿಯುತ್ತೆ ಅಂತ. ಸಾಕ್ಷಿ ಋಷ್ಯಶೃಂಗ. ಹಾಗಾಗಿ ಇಲ್ಲಿರೋ ಎಲ್ಲರೂ ನಿಮ್ಮ ಧರ್ಮವನ್ನು, ಅಗ್ನಿಹೋತ್ರವನ್ನು ನಿಲ್ಲಿಸಬೇಡಿ. ಒಂದು ಸಣ್ಣ ರಿಕ್ವೆಸ್ಟ್. ಭಾರತ ಇವತ್ತು ಉಳಿದಿದ್ದು ಪೊಲಿಟಿಷಿಯನಿಂದಲ್ಲ, ಆರ್ಮಿಗಳಿಂದಲ್ಲ, ಋಷಿಗಳಿಂದ, ತಪಸ್ಸಿಂದ. ಇಲ್ಲಿರೋ ಎಲ್ಲ ತ್ಯಾಗವೇ ಜೀವನ ಮಾಡಿಕೊಂಡು ಹೆಣ್ಣು ಮಕ್ಕಳಿಂದ ಅವರೆಲ್ಲ ಓಡಾಡಿದ್ರಿಂದ ಅವ್ರಿಗೆ ಗೊತ್ತಿಲ್ಲ ನಾವೆಲ್ಲ ತ್ಯಾಗ ಮಾಡಿದ್ದೀವಿ ಅಂತ. ಆದರೆ ಆ ಒಂದು ತಾಯಿ ಮಾಡಿದ ತ್ಯಾಗ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಂಗೆ ಗೊತ್ತಿದ್ದಂಗೆ, ನನ್ನ ಅನಾಲಿಸಿಸ್. ಅವಳು ಯಾವ ಅಪೇಕ್ಷೆಯೂ ಪಡಲ್ಲ. ಇಲ್ಲ ಎಷ್ಟೋ ವಯಸ್ಸಾದವರನ್ನು ನೋಡಿದೆ. ಈಗ ಅಲ್ಲಿ ಶಾಮನ ತಾಯಿ ಇದ್ದರು. ಅವ್ರ ಮುಖದಲ್ಲಿ ಒಂದು ಮಂದಹಾಸ ಇದೆ. ಅದು ಫೇರ್ ಆ್ಯಂಡ್ ಲವ್ಲಿಯ ಮಂದಹಾಸ ಅಲ್ಲ. ಇಡೀ ಲೈಫಲ್ಲಿ ಫೇರ್ ಆಗಿ ಬದುಕಿದ್ದು ಮಂದಹಾಸ ಅದು. ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇನ ನೈಕೆ ಅಮೃತತ್ವ ಮಾನಶು ಅಂದರೆ ವಯಸ್ಸಾದ ಅಜ್ಜಿಯನ್ನು ನೋಡಿದರೆ ಈ ಶ್ಲೋಕ ಈಕ್ವಲೆಂಟ್. ಯಾಕೆ? ಅಮೃತತ್ವ ಅಂದರೆ ಆನಂದತ್ವ ಅಲ್ವಾ? ಸೊ ಹಾಗಾಗಿ ಈ ಬ್ರಹ್ಮಕಲಶಕ್ಕೆ ನೀವೆಲ್ಲ ಕರೆದ್ರಿ, ಸಂತೋಷ. ಇಲ್ಲಿ ಅಧ್ಯಕ್ಷರಿಗೂ ಮತ್ತು ಇಲ್ಲಿರೋ ಎಲ್ಲ ಯಾರೆಲ್ಲ ಇದ್ದೀರಿ, ಒಂದು ದೇವಸ್ಥಾನ 5 ಕೆಲಸ ಮಾಡಬೇಕು. ಯಾಕೆ 10 ವರ್ಷ ನಮ್ಮ ಹತ್ರ ಟೈಮ್ ಇದೆ. 2035ಕ್ಕೆ ತ್ಯಾಗದ ಬಣ್ಣ ಭಾರತ ಕೇಸರಿ ಜಗತ್ತೆಲ್ಲ ರಾರಾಜಿಸುತ್ತೆ. ಯಾಕಂದರೆ ನಾವು ಮೊನ್ನೆ ದುಬೈಗೆ ಹೋದಾಗ ಯಾರೋ ಹೇಳಿದ್ರು ಇಲ್ಲಿ ಆಶ್ರಮ ಮಾಡಿ ಅಂತ. ನಾನು ದೊಡ್ಡ ಜ್ಞಾನಿ ಎಲ್ಲ ಅಲ್ಲ. ಅವ್ರಿಗೆ ಹೇಳಿ ಒಂದು 15 ದಿನಕ್ಕೆ ನಿಮಗೆಲ್ಲ ಲಡ್ಡು ಬೀಳಲಿಕ್ಕುಂಟು, ನೀವೆಲ್ಲ ಗಟ್ಟಿ ಇದ್ದರೆ ಬಂದು ಮಾಡ್ತೀನಿ. ಅರ್ಥ ಆಗಲಿಲ್ಲ ಯಾರಿಗೂ. ಆಮೇಲೆ ಅರ್ಥ ಆಯಿತು. ಈ ಜಾಗ ಅವರೆಲ್ಲ ಬಂದಾಗ ನಾವು ಕೇಳ್ತು, ಈ ಲಿಂಗ ಒಂದು 1200 ವರ್ಷದ್ದು ಹಿಂದೆ ಇರ್ಬೋದು. ಇಲ್ಲಿ ನಾನಲ್ಲಿ ಸುಮ್ಮನೆ ಧ್ಯಾನ ಮಾಡ್ತಿದ್ದೆ. ನಾನು ಜ್ಞಾಪಕ ಮಾಡ್ಕೊಂಡಿಲ್ಲ. ಕಿವಿಗೊಂದು ಶ್ಲೋಕ ಸಿಕ್ತು, ಶಂಕರ ಭಗವತ್ಪಾದರು ಬರೆದ ಶಿವಾನಂದ ಲಹರಿ ಮತ್ತು ಶಿವನ ಅರ್ಧನಾರೀಶ್ವರ ಸ್ತೋತ್ರ, ನಮಃ ಶಿವಾಯೈ ನಮಃ ಶಿವಾಯ. ಯಾಕೆ ಅಲ್ಲಿ ಆ ಲಿಂಗ ಕೆಳಗೆ ಶ್ರೀಯಂತ್ರ ಇದೆ, ಮೇಲೆ ಶಿವ, ಕೆಳಗೆ ಶಕ್ತಿ. ಪ್ರಕೃತಿ ಮತ್ತು ಜಗತ್ತಿನ ಮೂಲ ಪುರುಷ ಒಟ್ಟಿಗಿರೋ ಈ ಜಾಗ. ಈ ಜಾಗದಲ್ಲಿ ಇವತ್ತು ಬ್ರಹ್ಮಕಲಶ ಆಗಿದೆ. ಯಾಕೆ? ನಮಗೆ 12 ಆದಿತ್ಯರು, ದ್ವಾದಶ ಆದಿತ್ಯ ಅಂತ. ಹಾಗಾಗಿ ಸೂರ್ಯ ನಮಸ್ಕಾರದಲ್ಲಿ 12 ನಮಸ್ಕಾರ, 12 ಶ್ಲೋಕ ಇದೆ ಈಶ್ವರನಿಗೆ. ನಮ್ಮಲ್ಲಿ 12 ರಾಶಿ ಇದೆ. ನಮ್ಮ ಕ್ಲಾಕಲ್ಲಿ 12 ಮುಳ್ಳಿದೆ. ಇದು 12 ಆದ ತಕ್ಷಣ ಬ್ರಹ್ಮಕಲಶ ಅಂತ. ಅಂದರೆ ನಮ್ಮ ಬ್ರಹ್ಮರಂಧ್ರ ಹೇಗಿದೆಯೋ ಆ ಮೂಲ ಬೆಳಕು ಶಿವನಂತಾಗೋದು ಆ ಕಲಶದ ಮೂಲಕ. ಈ ಚಿದಂಬರಕ್ಕೆ ಹೋದರೆ ನಿಮಗೆ ಅಲ್ಲಿ ಅದರ ರಹಸ್ಯ ಗೊತ್ತಾಗುತ್ತೆ. ಚಿದಂಬರ ಅಂತ ಒಂದು ದೇವಸ್ಥಾನ ಉಂಟು, ಇಲ್ಲಿ ತಮಿಳ್ನಾಡಲ್ಲಿ. ನಮ್ಮ ಸನಾತನ ಧರ್ಮ ಎಷ್ಟು ದೊಡ್ಡದು, ಎಷ್ಟು ಗೂಢವನ್ನು ಇಟ್ಕೊಂಡಿದೆ ಅನ್ಲಿಕ್ಕೆ ಆ ದೇವಸ್ಥಾನ ದೊಡ್ಡ ಸಾಕ್ಷಿ. ಇವತ್ತು ಆ ಶಿವಲಿಂಗದ ಮೇಲೆ ಒಂದು ಬಿಲ್ವ ವೃಕ್ಷ ಇವತ್ತು ಇದೆ. ಯಾರು ನೀರು ಹಾಕ್ತಾರೆ ಗೊತ್ತಿಲ್ಲ, ಅದು ಇವತ್ತು ಜೀವಂತವಾಗಿದೆ. ಅಂಥ ಜಾಗ. ಮತ್ತು ನಿಮ್ಮ ಕದ್ರಿಯ ಅಗ್ನಿ, ಇದೆಲ್ಲ ಸನಾತನದ ದೊಡ್ಡ ಸಾಕ್ಷಿ. ಇಲ್ಲಿರೋ ಇವರಿಗೆ ನನ್ನ ರಿಕ್ವೆಸ್ಟು, ದಯಮಾಡಿ ಶಾಲೆಯನ್ನು ಮಾಡಿ, ಒಂದು ಆಸ್ಪತ್ರೆ ಮಾಡಿ, ದೇವಸ್ಥಾನದಿಂದ ಸಾಮೂಹಿಕ ಮದುವೆಗಳನ್ನು ಮಾಡಿ. ತಾಳಿ ನಾನು ಕಳಿಸ್ತೀನಿ, ತಲೆ ಕೆಡಿಸ್ಕೊಳ್ಬೇಡಿ. ಹೇಗಿದ್ರು ನಿಮ್ಮ ವರ್ಧಂತೋತ್ಸವಕ್ಕೆ ಇಷ್ಟು ದೊಡ್ಡ ಸ್ಟೇಜ್ ಮಾಡಿರ್ತೀನಿ. ನಮ್ಮ ಸೌತ್ ಕೇಂದ್ರದಲ್ಲಿ ಭಕ್ತಿ ಇರುವಾಗೆ ನಾನು ಬೇರೆ ಕಡೆ ನೋಡಲಿಲ್ಲ. ಇಲ್ಲಿ ಅವರಿಗೆ ಇಡೀ ಮನೆ ಮಠ ಕೆಲಸ ಬಿಟ್ಟು ಎಲ್ಲ ಬ್ಯಾನರ್ ಕಟ್ತಾ ಇರ್ತಾರೆ. ಸೊ ಇದೇ ಸ್ಟೇಜು ಬೆಳಗ್ಗೆ ಫ್ರೀ ಇರುತ್ತೆ. ಇದು ಮಾಡೋದ್ರಿಂದ
ಎರಡು ಉಪಯೋಗ ಉಂಟು. ಒಂದು ಹೆಣ್ಣೆತ್ತ ತಂದೆಗೆ ಸಾಲ ಮಾಡಿ ಸುಸೈಡ್ ಮಾಡಿಕೊಳ್ಳೋದು ಉಳಿಯುತ್ತೆ. ಎಷ್ಟೋ ಹೆಂಗಸರು ಹೆಣ್ಣು ಮಕ್ಕಳು ಮತಾಂತರ ಆಗೋದು ಉಳಿಯುತ್ತೆ. ಯಾಕಂದರೆ ಬಡತನದಿಂದ ಮತಾಂತರ ಆದವರು ಜಾಸ್ತಿನೇ. ನಮ್ಮ ದೇವರು ಕೃಷ್ಣ ತುಳಸಿ ಕೊಟ್ಟ, ಆಚೆಯಲ್ಲಿ ದೇವರು ಮೈದೆ ಇಟ್ಟುಕೊಟ್ರು ಅಂತ ಹಾರದವ್ರ ಸಂಖ್ಯೆ ಜಾಸ್ತಿ ಇದೆ. ಅದೆಲ್ಲ ತಡಿಬೋದು ದೇವಸ್ಥಾನಗಳ. ಬರೀ ಸರ್ಕಾರದಿಂದಲ್ಲ, ನಾವು ಓಟ್ ಹಾಕಿದ್ದೀವಿ, ಬರೀ ಓಟ್ ಹಾಕೋದು ಮಾತ್ರ ನಮ್ಮ ಜವಾಬ್ದಾರಿ ಅಲ್ಲ, ದೇಶವನ್ನು ನಡೆಸೋದು ನಮ್ಮ ಜವಾಬ್ದಾರಿ. ಹಾಗಾಗಿ ಅನ್ನಯಜ್ಞ, ವಿದ್ಯಾಯಜ್ಞ ಎಲ್ಲ ಸ್ವಾಮೀಜಿ ಏನೆಲ್ಲ ಮಾಡ್ತಾ ಇದ್ದಾರೆ, ಅವ್ರಿಗಿಂತ ನಿಮಗೆ ಗೂಗಲ್ಲು ಎನ್ಸೈಕ್ಲೋಪೀಡಿಯಾ ಬೇಡ. ಅವ್ರು ಮಾಡ್ತಾ ಇರೋದನ್ನು ಒಂದೊಂದು ದೇವಸ್ಥಾನವು ರಾಮಚಂದ್ರಾಪುರದ ಮಠದ ಎಥಿಕ್ಸನ್ನು ಇಟ್ಕೊಂಡು ರಾಮ ಧರ್ಮ ವಿಗ್ರಹ ಅಂದಾಗೆ ಇಟ್ಕೊಂಡು ಬದುಕಿದರೆ 10 ವರ್ಷದಲ್ಲಿ ಅವರ ಐಡಿಯಾ ಎಲ್ಲ ಊರು ದೇವಸ್ಥಾನಗಳು ಮಾಡಿದರೆ ಕರೆಕ್ಟ್ 10 ವರ್ಷದಲ್ಲಿ ಭಾರತ ರಾಮರಾಜ್ಯ ಆಗೋದಲ್ಲದೆ ಬೇರೆ ದೇಶಗಳು ರಾಮನ ಎಥಿಕ್ಸನ್ನು ಫಾಲೋ ಮಾಡುವಾಗ ಆಗ್ತದೆ ಅಂತ ಹೇಳ್ತಾ, ನನ್ನ ಮಾತು ಆಂಗಿಕದಲ್ಲಿ ಏನಾದ್ರು ದೋಷ ಇದ್ದರೆ ದಯಮಾಡಿ ಕ್ಷಮಿಸಿ. ನಮ್ಮ ಕಹಳೆಯಷ್ಟು ನಮಗೆ ಜ್ಞಾನ ಇಲ್ಲ. ಹಾಗಾಗಿ ನಿಮ್ಮನ್ನೆಲ್ಲ ನೋಡಿ ಸಂತೋಷ ಆಯಿತು. ಭಕ್ತರ ದರ್ಶನವೂ ಆಯಿತು, ಭಗವಂತನ ದರ್ಶನವೂ ಆಯಿತು. ಗುರುಹರಿ ಗುರುಹರ ಗುರು ಬ್ರಹ್ಮ ಅಂತ ಯಾರೋ ನಮ್ಮ ಸೆಕ್ರೆಟ್ರಿ ಕೇಳಿದ, ನೀವು ಶಿವನನ್ನು ನೋಡಲ್ವಾ ಅಂತ. ಮಂಗ ಆ ವಿಗ್ರಹದಲ್ಲಿ ಇವರೆಲ್ಲ ಆವಾಹನೆ ಮಾಡಬೇಕು, ಅದೇ ಬ್ರಹ್ಮಕಲಶ, ಅಲ್ಲಿ ಅಂಗನ್ಯಾಸ ಎಲ್ಲ ಮಾಡ್ತಾಯಿದ್ರು. ನಾವು ತೀರ್ಥ ಮಂಟಪದಲ್ಲಿರೋ ಶಿವನನ್ನು ದರ್ಶನ ಮಾಡಿ ಈಚೆ ಬಂದು ಕೂತ್ಕೊಂಡೆ ಅಂತ. ಅದು ನಿಮ್ಮ ಗುರುಗಳು. ಯಾಕೆ? ಜೀವಂತ ಶರೀರದಲ್ಲಿರೋ ಚೈತನ್ಯ ದೊಡ್ಡದು, ಜಡದಲ್ಲಿ ಪ್ರಾಣ ಪ್ರತಿಷ್ಠೆ ಮೂಲಕ ಕರೆಯೋ ಚೈತನ್ಯ ದೊಡ್ಡದು. ಇದನ್ನು ನನ್ನ ಗುರುಗಳಿದ್ದರು, ಪುತ್ತೂರಜ್ಜ ಅಂತ ಕೇಳಿರ್ಬೇಕು ನೀವೆಲ್ಲ, ಸ್ವಾಮೀಜಿಗೆ ಚೆನ್ನಾಗಿ ಪರಿಚಯ. ಅವರು ಯಾವಾಗಲೂ ಹೇಳ್ತಿದ್ರು, ಒಬ್ಬರು ಯತಿಗೆ ಊಟ ಹಾಕು ಸಾಕು, ಕಾಶಿಗೆ ಹೋದ ಶಿವನ ಪೂಜೆ ಅಲ್ಲೇ ಆಗುತ್ತೆ. ಯಾಕೆ? ಕಾಶಿ ಬೇರೆ ಅಲ್ಲ, ಕಾಷಾಯ ಉಟ್ಟ ಯತಿಗಳು ಬೇರೆ ಅಲ್ಲ. ಇದೆಲ್ಲರೂ ತಲೆಯಲ್ಲಿಟ್ಕೊಂಡು ಗುರುಗಳನ್ನು ದರ್ಶನ ಮಾಡೋದನ್ನು ನೋಡಿ. ಯಾಕೆ? ಗುರು ಪಾದುಕೆಯಲ್ಲಿರೋ ತಾಕತ್ತು 100 ಶಾಸ್ತ್ರದ ಗ್ರಂಥದಲ್ಲೂ ಇರಲ್ಲ. ಇದು ನನ್ನ ಅನುಭವದ ಮಾತು. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.